ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ಬೆಳಗ್ಗೆ 9 ಗಂಟೆಗೆ ಬರೋ ಕರೆಂಟು 9:15 ಆದ್ರೂ ಬಂದಿರಲಿಲ್ಲ. ಅದಕ್ಕೆ ಒಳಗಡೆ ಬಂದಿದ್ದೆ ನೋಡೋಣ ಅಂತ. ನನಗೆ ಒಂದೇ ಹೆದರಿಕೆ, ಲಾಸ್ಟ್ ಟೈಮ್ ತೆರಬ್ದಲ್ಲಿ ಫುಟ್ಪಾತ್ ಪೈಪು ನೀರು ಬಿಟ್ಟಿತ್ತು. ಈ ಸಲನೂ ಹಂಗೆ ಆಗ್ಬಿಡುತ್ತೇನೋ ಅಂತ ಅನ್ಕೊಂಡೆ. ಸೊ ಏನಾಗಿರ್ಲಿಲ್ಲ, ತೋಟ ಕಡೆ ಹೋಗಿ ನೀರು ನೋಡ್ಕೊಂಡು ಮನೆ ಕಡೆ ಬಂದೆ. ಮನೇಲಿ ಕಾರ್ ಸರ್ವಿಸ್ ಬಿಡಬೇಕು, ಕಾರ್ ತಗೊಂಡ್ ಬಾ ಅಂತ ಹೇಳಿದ್ರು. ನಮ್ಮ ದೊಡ್ಡಪ್ಪ ಒಂದು ಕಾರ್ ಹೋಯ್ತಿದ್ದಂಗೆ ನಾನು, ನಮ್ಮ ಚಿಕ್ಕಪ್ಪ, ನಮ್ಮ ನಾಗಣ್ಣ ಎಲ್ಲ ಹೊರಟ್ವಿ. ಆಟೋ ಕಾಂಪ್ಲೆಕ್ಸಿಗೆ ಬಂದು ಸೀದಾ ಕಾರ್ ಬಿಟ್ಟು ಹಂಗೆ ನಮ್ಮ ಹೊಸ ಕಾರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದನ್ನೆಲ್ಲ ತೋರಿಸಿ ಸೀದಾ ನಾವು ಅಡಿಕೆ ಮರಕ್ಕೆ ಔಷಧಿ ಹೊಡೆಯೋ ಅಂತ ಮಿಷಿನ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅದಕ್ಕೆ ಬೇಡರಸಳ್ಳಿ ಯೋಗೇಶ್ ಅಣ್ಣನ ಅಂಗಡಿ ಕಡೆ ಹೊರಟ್ವಿ. ಅಲ್ಲಿ ಮಿಷಿನ್ ಕೊಟ್ಟು ನಾಗಣ್ಣಂದ ಏನೋ ಕೆಲಸ ಐತೆ ಅಂತ ಹೊರಗಡೆ ಹೊರಟ್ವಿ. ತುಂಬಾ ದಿನಗಳ ನಂತರ ಓರಿ ಫೋಟೋಗಳನ್ನ ನೋಡ್ತಾ ಇದ್ದೀನಿ. ಓರಿ ಹಬ್ಬಕ್ಕೂ ಹೋಗಿಲ್ಲ, ಒಂದೇ ಹಬ್ಬಕ್ಕೆ ಹೋಗಿರೋದು. ಆ ಕೆಲಸ ಈ ಕೆಲಸ ಅಂತಾನೆ ಆಗೋಗಿದೆ. ಹಬ್ಬ ಶುರು ಆಗಿದ್ರಿಂದ ತರಕಾರಿ ಇರಲಿಲ್ಲ ಮನೆಗೆ ಅಂತ ಹೇಳಿದ್ರು. ಅದಕ್ಕೆ ಮಾರ್ಕೆಟಿಗೆ ಬಂದು ತರಕಾರಿನೆಲ್ಲ ತಗೊಂಡ್ವಿ. ಅಲ್ಲಿಂದ ಬಂದು ನಮ್ಮ ಸೆಂಟ್ರ್ ಕಾರಿಗೆ ಸೀಟ್ ಕವರ್ ಎಲ್ಲ ಹಾಕ್ಸ್ಬೇಕಾಗಿತ್ತು. ಅದಕ್ಕೆ ಹರೀಶಣ್ಣನ ಹತ್ರ ಎಲ್ಲ ಮಾತಾಡಿ ಇನ್ನೊಂದು 2 ದಿನದಲ್ಲಿ ಗಾಡಿ ಬಿಡ್ತೀವಿ ಅಂತ ಹೇಳಿದ್ವಿ. ನಿಮ್ಮ ಕಾರಲ್ಲಿ ಸೀಟ್ ಕವರ್ ಏನಾರು ಹರಿದಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ಸೊ ಇವತ್ತಿನ ದಿನ ಬಂದ್ಬಿಟ್ಟು ಫುಲ್ ರಿಪೇರಿನೇ ಆಗೋಗಿದೆ. ಯಾವುದು ಇನ್ಕಮೇ ಬರ್ತಾ ಇಲ್ಲ, ಬರೀ ಔಟ್ ಗೋಯಿಂಗ್ ಆಗ್ತೈತೆ. ಅದನ್ನೆಲ್ಲ ಸರಿ ಮಾಡಿಸ್ಕೊಂಡು ಊರ್ ಕಡೆ ಬಂದ್ವಿ. ಬರ್ತಿದ್ದಂಗೆ ನಮ್ಮ ಸೊಸೆ ಒಂದು ರೌಂಡ್ ಓಡಿಸೋನ್ಲು. ಅದಕ್ಕೆ ಕಾರಲ್ಲಿ ಕರ್ಕೊಂಡು ಹೊರಟಿದ್ದೀನಿ. ಮನೆಗೆ ಬರ್ತಿದ್ದಂಗೆ ಬಳಕಂದೆಲ್ಲ ತರೋಗು ಅಂತ ಹೇಳಿದ್ರು. ಅದಕ್ಕೆ ತೋಟದ ಕಡೆ ಹೊರಟೆ. ಮೊದಲೇ ಕತ್ಲಾಗಿತ್ತೆ, ಈ ನಮ್ಮ ಮಕ್ಕಳ ಜೊತೆ ಯಾಕೆ ಬಂದೀನಿ, ಮೊದಲೇ ಲೇಟ್ ಮಾಡ್ತಾರೆ. ಇದಾಗಿತ್ತು ಇವತ್ತಿನ ದಿನಚರಿ.